ನನ್ನ ಮಗ ಈ ಚಳಿಯಲ್ಲೂ ಸಾಕ್ಸ್ ಹಾಕೊಳ್ಳಲ್ಲ, ಸ್ವೆಟರ್ ಹಾಕೊಳ್ಳಲ್ಲ, ಕ್ಯಾಪ್ ಅಂತೂ ಹಾಕೊಳ್ಳೋದೇ ಇಲ್ಲ. ರಾತ್ರಿ ಎಲ್ಲ ಬ್ಲ್ಯಾಂಕೆಟ್ ಒದಿತಾನೆ ಇರ್ತಾನೆ, ನಾವು ಸರಿ ಮಾಡ್ತಾನೆ ಇರ್ತೀವಿ. ಇದು ನನ್ನ ಒಬ್ಳು ಕತೆ ಅಲ್ಲ, ಇದೆಲ್ಲರ ಕತೆ ಅಂತಲೂ ಗೊತ್ತು. ಮಕ್ಕಳಲ್ಲಿ ಬ್ರೌನ್ ಫ್ಯಾಟ್ ಜಾಸ್ತಿ ಇರುತ್ತೆ ದೊಡ್ಡವರಿಗೆ ಕಂಪೇರ್ ಮಾಡಿದ್ರೆ. ಸೊ ಈ ಬ್ರೌನ್ ಫ್ಯಾಟ್ ಈ ಕೋಲ್ಡ್ ವೆದರಲ್ಲಿ ಬಾಡಿಗೆ ಬೇಕಾದಂತಹ ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ಮಕ್ಕಳಿಗೆ ಮೆಟಬಾಲಿಸಮ್ ರೇಟ್ ಕೂಡ ಹೈ ಇರೋದ್ರಿಂದ ಅವರಿಗೆ ಚಳಿ ದೊಡ್ಡವರಷ್ಟು ಆಗಲ್ಲ. ಮಕ್ಕಳಿಗೆ ಕೆಲವು ಬಟ್ಟೆ ಇಲ್ಲ ಮೆಟೀರಿಯಲ್ ಇಚಿಂಗ್ ಅನ್ಸ್ಬೋದು, ಇರಿಟೇಷನ್ ಅನ್ಸ್ಬೋದು, ಇಲ್ಲ ಟೈಟ್ ಆಗ್ತಿರ್ಬೋದು. ಇದರಿಂದನೂ ಅವರು ಇಷ್ಟಪಡಲ್ಲ. ಮಕ್ಕಳು ಮಲಗಬೇಕಾದ್ರೆ ಒದ್ದಾಡೋದು ಜಾಸ್ತಿ, ಹೊರಡೋದು ಜಾಸ್ತಿ. ಸೊ ಬ್ಲಾಂಕೆಟ್ ಆ ಕಡೆ ಈ ಕಡೆ ಆಗ್ತಿರುತ್ತೆ. ಬಟ್ ನಮಗೆ ಏನನ್ಸುತ್ತೆ, ಬ್ಲಾಂಕೆಟ್ ಓದಿತಿದ್ದಾರೆ ಅಂತ. ಈ ಚಳಿಯಲ್ಲಿ ಮಕ್ಕಳು ಕವರ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಮ್ಮು ಶೀತ ಆಗಲ್ವಾ ಅಂತ ಅನ್ಕೊಳ್ತೀವಿ. ಬಟ್ ಅದು ರಾಂಗ್. ಕೆಮ್ಮು ಶೀತ ಆಕ್ಚುಲಿ ಆಗೋದು ವೈರಸ್ ಇಂದ, ಕವರ್ ಮಾಡ್ಕೊಂಡಿಲ್ಲ ಅಂದ್ರೆ ಅಲ್ಲ. ರೀಸನ್ ಯಾವುದೇ ಇರಲಿ, ಅವ್ರು ಕಂಫರ್ಟಬಲ್ ಆಗಿದ್ದಾರೆ, ಆರಾಮಾಗಿದ್ದಾರೆ ಅಂದ್ರೆ ಪದೇ ಪದೇ ಹಿಂಸೆ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಅಷ್ಟು ಡೌಟ್ ಇದ್ರೆ ನೆಕ್ ಹತ್ರ, ಚೆಸ್ಟ್ ಹತ್ರ, ಇಲ್ಲ ಬೆನ್ ಹಿಂದೆ ಚೆಕ್ ಮಾಡಿ. ಬೆಚ್ಚಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಕೋಲ್ಡ್ ಆಗ್ತಿಲ್ಲ ಅಂತ.